ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪ ಎಲ್ಲಿಗೋ ರೆಡಿಯಾಗಿ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತು ಒಂದು ಡಿಬೇಟಿಗೆ ಹೊರಟಿದ್ದೀನಿ. ಡಿಬೇಟಿನ ವಿಷಯ ಏನಪ್ಪ ಅಂದರೆ ವರ್ಕಿಂಗ್ ಮಾಮ್ಸ್ ವರ್ಸಸ್ ಹೌಸ್ ವೈಫ್ ಮಾಮ್ಸು. ಯಾರು ಅವ್ರ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ತಾರೆ ಅಂತೇಳಿ. ನನ್ನ ಪ್ರಕಾರ ಇಬ್ಬರು ಕೂಡ ಸರಿಯಾಗಿ ನಿಭಾಯಿಸ್ತಾರೆ. ಆದರೆ ವರ್ಕಿಂಗ್ ಮಾಮ್ಸ್ಗೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ, ಹೌಸ್ ವೈಫ್ ಮಾಮ್ಸ್ನ ಅಷ್ಟೊಂದೇನು ರೆಸ್ಪೆಕ್ಟ್ ಮಾಡಲ್ಲ, ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಪೂರ್ತಿಯಾಗಿ ಡಿಬೇಟ್ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ರೆಡಿ ಮಾಡಿ ಅವ್ರನ್ನ ಕಳ್ಸೋದ್ರೊಳಗಡೆ 9 ಗಂಟೆ ಆಗುತ್ತೆ. ಅದಾದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ತಿಂಡಿ ತಿನ್ನೋ ಅಷ್ಟ್ರಲ್ಲಿ 11 ಗಂಟೆ ಆಗುತ್ತೆ. ಹಾಗೆ ಎಲ್ಲ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ನಾವು. ಮತ್ತೆ ಅತ್ತೆ ಮಾವ ಮನೆಯಲ್ಲಿ ಇದ್ರು ಅಂದ್ರೆ ಅವರಿಗೆ ಮಧ್ಯಾಹ್ನ ಊಟಕ್ಕೆ ಅವ್ರಿಗೆ ತಿಂಡಿಗಳು ಕೊಟ್ಟು ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟು ಮಧ್ಯಾಹ್ನದ ಅಡುಗೆನ ರೆಡಿ ಮಾಡಬೇಕು. ಅಷ್ಟರೊಳಗಡೆ ಮಧ್ಯಾಹ್ನ 2 ಗಂಟೆ ಆಗಿರುತ್ತೆ. ಅವ್ರಿಗೆ ಊಟ ಎಲ್ಲ ಆದ್ಮೇಲೆ ಮತ್ತೆ ಮಧ್ಯಾಹ್ನದ ಪಾತ್ರೆಗಳೆಲ್ಲ ಆಗ್ಬಿದ್ದಿರುತ್ತೆ. ಮತ್ತೆ ಅದನ್ನ ಕ್ಲೀನ್ ಮಾಡು. 3:30ಗೆ ಮಕ್ಳು ಬರ್ತಾರೆ. ಮತ್ತೆ ಅವ್ರಿಗೆ ಚೇಂಜ್ ಮಾಡಿಸು, ಅವ್ರಿಗೆ ಸ್ನ್ಯಾಕ್ಸ್ ಏನಾದರೂ ಕೊಡು. ಮತ್ತೆ ಈವ್ನಿಂಗ್ ಕಾಫಿ ಟೈಮ್ ಬಂತು, ಆಗ ಕಾಫಿಗೆ ಸ್ನ್ಯಾಕ್ಸ್ಗೆ ರೆಡಿ ಮಾಡು. ಮತ್ತೆ ರಾತ್ರಿ ಊಟಕ್ಕೆ ಮತ್ತೆ ಒಬ್ಬೊಬ್ರು ಒಂದೊಂದು ಕೇಳ್ತಾರೆ. ಒಬ್ರು ಚಪಾತಿ ತಿಂದ್ರೆ ಇನ್ನೊಬ್ರು ರೈಸ್ ತಿಂತಾರೆ. ಸೊ ನಾವು ಒಂದೊಟ್ಟಿಗೆ 2 ಅಡುಗೆಗಳನ್ನ ಮಾಡಬೇಕು. ನಮ್ಮನ್ನ ನಾವು ಯಾವಾಗ ನೋಡ್ಕೊಳ್ಳೋಣ? ಅಟ್ಲೀಸ್ಟ್ ನೀವಾದ್ರೂ ವರ್ಕ್ ಮಾಡ್ತಾ ಇರೋದ್ರಿಂದ ಫೈನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಆಗಿರ್ತೀರಾ. ನಾವು ಪ್ರತಿ ಒಂದಕ್ಕೂ ಹೋಗಿ ಹಸ್ಬೆಂಡ್ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೋಬೇಕು. ಇದಕ್ಕೆ ದುಡ್ಡು ಕೊಡಿ, ಇದನ್ನ ತಗೋಬೇಕು. ನೀವು ಇವಾಗ ತಾನೇ ಹೇಳಿದ್ರಿ ಏನಾದ್ರೂ ತಗೋಬೇಕಂದಿದ ತಕ್ಷಣ ನಾವು ತಗೊಳ್ತೀವಿ ಅಂತ. ಬಟ್ ನಾವೇನಾದ್ರೂ ತಗೊಂಡ್ವಿ, ಏನಾದ್ರೂ ಒಂದು ನೋಡಿರ್ತೀವಿ ಅಂದ್ರೆ ಅದನ್ನ ತಗೊಳಕ್ಕೆ ತಿಂಗಳಾನ್ಗಟ್ಲೆ ವೇಟ್ ಮಾಡ್ತೀವಿ. ಮತ್ತೆ ಯಾವ್ದ್ರಲ್ಲಿ ನಾವು ಅದ್ರಲ್ಲಿ ದುಡ್ಡನ್ನ ಮಿಗಿಸ್ಬೋದು, ಎಲ್ಲಿ ಸೇವಿಂಗ್ಸ್ ಮಾಡ್ಕೋಬಹುದು, ಆ ಸೇವಿಂಗ್ಸ್ನ ಮಿಗಿಸ್ಕೊಂಡು ಎಲ್ಲೋ ಇಟ್ಟಿರ್ತೀವಿ. ಫೈನಾನ್ಷಿಯಲ್ ಇನ್ನೊಂದೇನಾದ್ರು ಒಂದು ಇಶ್ಯೂ ಬಂದ್ರೆ ನಮ್ ದುಡ್ಡನ್ನ ನಾವು ಅಲ್ಲಿ ಕೊಟ್ಬಿಡ್ತೀವಿ. ನಮ್ಗೆ ಅಂತ ನಾವು ಖರ್ಚು ಮಾಡ್ಕೊಳ್ಳೋದೇ ಇಲ್ಲ. ಓಕೆ, ವೇಟ್, ಐ ಹ್ಯಾವ್ ಅ ಕ್ವೆಶ್ಚನ್. ಈಗ ಇವ್ರು ಮಾಡ್ತಿರೋ ಎಲ್ಲಾ ಕೆಲ್ಸನೂ ನೀವ್ ಮಾಡ್ತಿದ್ದೀರಾ? ಎಲ್ಲಾ ಕೆಲ್ಸ, ಅತ್ತೆ ಮಾವಂಗೆ ಮಾತ್ರೆ ಕೊಡೋದ್ರಿಂದ ಹಿಡಿದು ಟೀ ಕೊಡೋದ್ರಿಂದ ಪಾತ್ರೆ ತೊಳೆಯೋದ್ರ ಎಲ್ಲಾ ಮಾಡ್ತಾ ಇದ್ದೀರಾ? ಹಸ್ಬೆಂಡ್ ಹತ್ರನೇ ಇರ್ಬೋದು ಅಂತ ರೆಸ್ಪೆಕ್ಟ್ ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಬೆಳಿಗಿನ ಸಂಜೆವರೆಗೂ ಮನೇಲಿ ಇರ್ತೀಯಾ, ಮತ್ತಿನ್ನೇನ್ ಮಾಡ್ತೀಯಾ, ಇಷ್ಟು ಮಾಡ್ಕೊಳಕ್ ಆಗಲ್ವಾ ಅಂತ ಹೇಳ್ತಾರೆ. ಒಂದು ಐರನ್ ಮಾಡ್ಕೊಳ್ಳೋದ್ರವರೆಗೂ ನಾವು ಇವತ್ತು ಅಂದ್ರೆ ನಾಳೆ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ಅಂದ್ರೆ ಇವತ್ತು ಈವ್ನಿಂಗ್ ನಾವು ರೆಡಿ ಮಾಡಿಟ್ಟಿರ್ತೀವಿ, ಅಥವಾ ಬೆಳಿಗ್ಗೆನೆ ಎದ್ದು ರೆಡಿ ಮಾಡಿಟ್ಟಿರ್ತೀವಿ. ಅವ್ರೊಂದು ಡ್ರಾಯರ್ ತಗೋಬೇಕಂದ್ರೆ ನಾವು ಹೋಗಿ ಕೊಡ್ಬೇಕು. ಅವ್ರ ಸಿಂಪಲ್ ಕೆಲಸ ಜಸ್ಟ್ ಬಿಕಾಸ್ ನೀವು ಮನೇಲಿ ಇದೀರಾ ಅಂತ ನಿಮ್ ಬೆನ್ ಕೊಡ್ಸ್ಬೇಕು, ನಾವು ತಗೋಬೇಕು. ಪಾಕೆಟ್ ಮನಿ. ಅದನ್ನ ತಿಂಗಳಿಗೆ ಒಂದಿಷ್ಟು ಅಂತ ಕೊಡ್ತಾರೆ. ಬಟ್ ಅವರು ಹೊರಗಡೆ ಹೋಗಿ ಕೆಲಸ ಮಾಡಿ ಏನ್ ಸಂಪಾದನೆ ಮಾಡ್ತಾರೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ನಾವು ಮನೆಯಲ್ಲಿ ಕೆಲಸ ಮಾಡಿರ್ತೀವಿ. ನಮಗೆ ಅದು ಸಂಬಳ ಕೊಡ್ಬೇಕು ಅಂತ ಹೋದ್ರೆ ನಾವು ಅವ್ರಿಗಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು. ಸೊ ನಿಮಗೆ ಸಂಬಳ ಸಿಗಲ್ಲ, ಪಾಕೆಟ್ ಮನಿ ಸಿಗುತ್ತೆ. ಮನೆ ಖರ್ಚಿಗೆ ನಿಮಗೆ ಅಂತ ಸಿಗುತ್ತೆ, ಮನೆ ಖರ್ಚಿಗೆ ದುಡ್ಡು ಇಲ್ಲ. ಲಕ್ಕಿಲಿ ನನ್ನ ಹಸ್ಬೆಂಡ್ ನನಗೆ ಮಂತ್ಲಿ ಇಷ್ಟು ಅಂತ, ನನಗೆ ಅಂತ ಏನ್ ಬೇಕು ತಗೋ ಅಂತ ಹೇಳಿ ಸ್ವಲ್ಪ ಕೊಟ್ಬಿಡ್ತಾರೆ. ಸೊ ಆ ದುಡ್ಡು ನನ್ನ ಹತ್ರ ಇರುತ್ತೆ. ಅದ್ರಲ್ಲಿ ನಾನು ನನ್ನ ಮಕ್ಳಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಕೊಡಿಸ್ತೀನಿ. ಕೆಲವು ಟೈಮ್ ಹಸ್ಬೆಂಡ್ಗೆ ಏನಾದ್ರು ಅಂದ್ರೆ ನನ್ಗೇನ್ ಅನ್ಸುತ್ತೆ, ನಮ್ದೇ ಸ್ವಂತ ದುಡ್ಡಿತ್ತು ಅಂದ್ರೆ ಅವ್ರ ಹತ್ರನೇ ದುಡ್ಡು ತಗೊಂಡು ಅವ್ರಿಗೆ ಗಿಫ್ಟ್ ಕೊಟ್ರೆ ಅದ್ರಲ್ಲಿ ಏನು ವ್ಯಾಲ್ಯೂ ಇರಲ್ಲ. ನಮ್ದೇ ಸ್ವಂತ ದುಡ್ಡಲ್ಲಿ ಕೊಡಕ್ ನಮ್ ಕೈನಲ್ಲಿ ಇನ್ನೂವರೆಗೂ ಆಗ್ತಾ ಇಲ್ಲ. ಓಕೆ, ಬಟ್ ಅರ್ಚನಾ, ನೀವು ವರ್ಕ್ ಮಾಡಿ